ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ಹಾಕಕತ್ತೀನಿ. ಇದನ್ನು ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತೈತಿ. ಕಾಂಬಿನೇಷನ್ ನೋಡ್ರಿ, ಈ ಕಲರ್ ಐತಿ. ಸೊ ಇದಕ್ಕೆ ನಾನು ಫಸ್ಟು ಲೆಮನ್ ಗ್ರೀನ್ ಕಲರ್ ಏನೈತಲ್ಲ, ಲೆಮನ್ ಗ್ರೀನ್ ಅಥವಾ ಲೆಮನ್ ಎಲ್ಲೋ ಅಂತೀವಲ್ಲ, ಆ ಕಲರ್ದು ಬೇಸ್ ಹಾಕ್ಕೊಳಕತ್ತೀನಿ. ಮಾಮೂಲಿ 6 ಎಳೆ ದಾರ ತೊಗೊಂಡಿನಿ. 6 ಎಳೆ ದಾರ ತೊಗೊಂಡು ಮಾಮೂಲಿ ಸೀರೆಗೆ ಲಾಕ್ ಮಾಡಿ ಇಲ್ಲಿ ನಾನು 2 ಚೈನ್ ಸ್ಟಿಚ್ನ ಹಾಕ್ಕೊಂಡನಿ. 2 ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದಾದ ಮ್ಯಾಗ ನೀಡಲ್ ಮ್ಯಾಗ ನಾನೀಗ ಇದು ತೊಗೋತೀನಿ, ಬೀಡ್ಸ್ನ ತೊಗೋತೀನಿ. ಫಸ್ಟ ನಾನು ಬೀಡ್ಸ್ನ ದಾರಕ್ಕೆ ಏರಿಸಿ ಇಟ್ಕೊಂಡೇನಿ. ಸೊ ಹೆಂಗೆ ಏರಿಸೋದು ಅಂತಂದು ನಾನು ಲೈವ್ ವಿಡಿಯೋದಾಗ, ಭಾಳಷ್ಟು ಲೈವ್ ವಿಡಿಯೋದಾಗ ನಾನು ತೋರಿಸೀನಿ. ಸೊ ಹೋಗಿ ನೋಡಿಲ್ಲ ಅಂತಂದ್ರೆ ನೋಡ್ರಿ. ಫಸ್ಟೇ ದಾರದಾಗ ಬೀಡನ್ನ ಸೇರಿಸ್ಕೊಂಡಿದ್ದಾದ್ಮ್ಯಾಗ ಫಸ್ಟ್ ಬೀಡನ್ನ ಮುಂದಕ್ಕೆ ತೊಗೊಂಡು ಅದಾದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೋಬೇಕು. ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ನಾನು ಚೈನ್ ಸ್ಟಿಚ್ ಏನು ಹಾಕ್ಕೊಂಡಿನಲ್ಲ ಅದನ್ನು ಕೂಡ ಕೌಂಟ್ ಮಾಡಿ ಟೋಟಲ್ 3 ಕಂಬಗಳು ಅಂತಂದು ನಾನು ಇಲ್ಲಿ ಕೌಂಟ್ ಮಾಡೋಕತ್ತೀನಿ. ಸೊ ಈಗ ನಾನು ಟೋಟಲಾಗಿ 3 ಕಂಬಗಳನ್ನ ಹಾಕ್ಕೊಂಡನಿ. ಅಂದ್ರೆ 2 ಚೈನ್ ಸ್ಟಿಚ್ ಏನೈತಲ್ಲ ಅದನ್ನು ಕೌಂಟ್ ಮಾಡಿ 3 ಕಂಬಗಳಂತಂದು ಕೌಂಟಿಗೆ ತೊಗೊಂಡಿನಿ. ಅದಾದ್ಮ್ಯಾಗ ನಾನಿಲ್ಲಿ 3 ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. ನೀವು ಬೇಕಾದ್ರೆ 2 ಚೈನ್ ಸ್ಟಿಚ್ಗೂ ಹಾಕ್ಕೋಬೋದು. ಇಲ್ಲಿ ನಾನು 3 ಚೈನ್ ಸ್ಟಿಚ್ನ ಹಾಕ್ಕೊಂಡನಿ. ಹಿಂಗೆ 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ಡೈರೆಕ್ಟ್ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದಾದ್ಮ್ಯಾಗ ನೋಡ್ರಿ, ಬೀಡನ್ನ ಫಸ್ಟ್ ತೊಗೊಂಡು ಅದಾದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಏನಾದರೂ ಹಿಂದೆ ಹೋಯ್ತಂತಂದ್ರೆ ಕೈಯಾಗ ಹಿಂಗೆ ಎಳೆದ್ವಪ್ಪ ಅಂತಂದ್ರೆ ಅದು ಮುಂದೆ ಬರ್ತೈತಿ. ಸೊ 3 ಸತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಮಾಮೂಲಿ ಡಬಲ್ ಕ್ರೋಶ ಮಾಡಿಕೊಂಡು, ಎರಡನೇದು ವಿತ್ ಬೀಡಿಂದ ಡಬಲ್ ಕ್ರೋಶ, ಥರ್ಡ್ ಒಂದು ವಿತೌಟ್ ಬೀಡಿಂದು. ಅಂದರೆ ವಿತೌಟ್ ಬೀಡಿಂದು ಫಸ್ಟ್, ಸೆಕೆಂಡ್ ವಿತ್ ಬೀಡ್, ಥರ್ಡ್ ವಿತೌಟ್ ಬೀಡಿಂದು. ಹಿಂಗೆ ನಾನು 3 ಸತಿ 3 ಕಂಬಗಳನ್ನ ಹಾಕ್ಕೊಂಡಿನಿ. ಡಬಲ್ ಕ್ರೋಶದ 3 ಕಂಬಗಳನ್ನ ಹಾಕ್ಕೊಂಡಿದ್ದು ಆದ್ಮ್ಯಾಗ ನಾನು 3 ಚೈನ್ ಸ್ಟಿಚ್ನ ಹಾಕ್ಕೋತೀನಿ. ನೀವು ಬೇಕಾದರೆ 2 ಚೈನ್ ಸ್ಟಿಚ್ಗೂ ಹಾಕ್ಕೋಬೋದು. ಇಲ್ಲಿ ನಾನು 3 ಚೈನ್ ಸ್ಟಿಚ್ನ ಹಾಕ್ಕೊಂಡನಿ. 3 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದಾದ್ಮ್ಯಾಗ ಡೈರೆಕ್ಟಾಗಿ ನಾನು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋತಾನೆ. ಸೊ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಂಡಿದ್ದಾದ್ಮ್ಯಾಗ ಬೀಡನ್ನ ಒಳಗೆ ಎಳ್ಕೊಂಡು ಬೀಡಿಂದಗೂ ನಾನು ಡಬಲ್ ಕ್ರೋಶನ ಮಾಡ್ಕೋತಾನೆ. ಸೊ ವಿತೌಟ್ ಬೀಡಿಂದು ಒಂದು, ವಿತ್ ಬೀಡಿಂದು ಒಂದು ಮತ್ತು ವಿತೌಟ್ ಬೀಡಿಂದು ಒಂದು, ಹಿಂಗೆ ನಾನು 3 ಡಬಲ್ ಕ್ರೋಶನ ಮಾಡ್ಕೋತಾನೆ. 3 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದಾದ್ಮ್ಯಾಗ ನಾನು 3 ಚೈನ್ ಸ್ಟಿಚ್ನ ಹಾಕೋತಾನೆ. 3 ಹಿಂಗೆ ಹಾಕ್ಕೊಂಡು ಸೇಮ್ 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾವು ಡಬಲ್ ಕ್ರೋಶನ ಕಂಬಗಳನ್ನ ಹಾಕ್ಕೋಬೇಕಾಗ್ತೈತಿ. ಸೊ ಇದು ಬೇಸ್ನ ಹಾಕ್ಕೊಳ್ಳೋದು. ವಿತ್ ಬೀಡಿಂದ ನಾನು ಬೇಸ್ನ ಹಾಕ್ಕೊಳಕತ್ತೀನಿ. ಅಂದ್ರೆ ಬೀಡನ್ನ ಮೊದಲ ದಾರಕ್ಕೆ ಯೂಸ್ ಮಾಡಿ ಮಾಡಕತ್ತಿರುವಂಥದ್ದು ಒಂದು ಡಬಲ್ ಕ್ರೋಶ ಐತಿ ಇದು. ಸೊ ಅದು ಕರೆಕ್ಟಾಗಿ ಎಲ್ಲಿಗೆ ಬರ್ತಿತ್ತೋ ಅಲ್ಲಲ್ಲಿಗೆ ನೋಡಿಕೊಂಡು ನಾವು ಹಿಂಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ ದಾರಕ್ಕೆ ಮಣಿನ ಏರ್ಸ್ಕೊಂಡು ಹಿಂಗೆ ಮಾಡ್ಕೋಬೇಕು. ಸೊ ಇಷ್ಟು ಈಸಿಯಾಗಿ ನೋಡ್ರಿ ಹಿಂಗೆ ಮಾಡ್ಕೋಬೋದು. ಇದು ಬೇಸ್ ಐತಿ. ಸೊ ಅದಕ್ಕೆ ನಾನು ನಿಧಾನಾಗಿ ತೋರ್ಸಕತ್ತೀನಿ. ಸೊ ಎಲ್ರಿಗೂ ಡಬಲ್ ಕ್ರೋಶ ಮಾಡೋಕ್ಕೆ ಬರ್ತೈತಿ. ಸೊ ಹಾಗಾಗಿ ಈ ಡಿಸೈನು ಭಾಳ ಅಂದ್ರೆ ಭಾಳ ಈಸಿ ಆಗ್ತೈತಿ. ನೋಡೋಕೆ ಜಾಸ್ತಿ ಕಾಂಪ್ಲಿಕೇಟೆಡ್ ಅನಿಸ್ತೈತಿ, ಬಟ್ ಈಸಿ ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ ಬೇಗನೆ ಹಾಕ್ಬೋದು ಈ ಒಂದು ಡಿಸೈನ್ನ. ಸೊ ಬೇಸ್ ನಾವು ಹೀಗೆ ಹಾಕ್ಕೋಬೇಕು. 3 ಡಬಲ್ ಕ್ರೋಶನ ಹಾಕ್ಕೋಬೇಕು ಮತ್ತು 3 ಚೈನ್ ಸ್ಟಿಚ್ನ ಹಾಕ್ಕೋಬೇಕು. 3 ಡಬಲ್ ಕ್ರೋಶ, 3 ಚೈನ್ ಸ್ಟಿಚ್, 3 ಡಬಲ್ ಕ್ರೋಶ, 3 ಚೈನ್ ಸ್ಟಿಚ್. ಹಿಂಗೆ ನಾವು ಡಬಲ್ ಕ್ರೋಶನ ಅಂದ್ರೆ ಬೇಸ್ನ ಹಾಕ್ಕೊಂಡು ಹೋಗೋಣ. ಸೊ ಇದು ಸ್ಟೆಪ್ 1 ಇದು ಬೇಸ್. ಸೊ ಸ್ಟೆಪ್ 2ಗೂ ನಾವು ಹಾಕೋಣ.
ಸೊ ಸೀರೆ ಫುಲ್ಲು ಇಷ್ಟೇ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು, ಹಿಂಗೆ ಹಾಕೋತಾ ಹೋಗ್ಬೇಕು ನೋಡಿರಿ. ಹಿಂಗೆ ವಿತ್ ಬೀಡಿಂದು ಒಂದು, ವಿತೌಟ್ ಬೀಡಿಂದು ಒಂದು, ಮತ್ತು 3 ಚೈನ್ ಸ್ಟಿಚ್. ಸೊ ಹಿಂಗೆ ಸೀರೆ ಫುಲ್ಲು ಹಾಕೋತಾ ಹೋಗ್ಬೇಕು ಹಿಂಗೆ. ಸೊ ಈಗ ಸ್ಟೆಪ್ 2 ಹಾಕೋಣ. ಸೊ ಮಾಮೂಲಿ ನಾನು 2 ಚೈನ್ ಸ್ಟಿಚ್ ಹಾಕಿ ಇದು ಮಾಡಿದ್ನಲ್ಲ, ಚೈನ್ ಸ್ಟಿಚ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ್ದಾದ್ಮ್ಯಾಗ ನಾನು ಇಲ್ಲಿ ನೋಡಿರಿ ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. ಸೊ ಚೈನ್ ಸ್ಟಿಚ್ನ ಹಾಕ್ಕೊಂಡು 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ನಮ್ದು ಏನು ಇದು ಗ್ಯಾಪ್ ಇತ್ತಲ್ಲ, 3 ಡಬಲ್ ಕ್ರೋಶ ಆದ್ಮ್ಯಾಗ ಗ್ಯಾಪು 3 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ, ಅದ್ರ ಮ್ಯಾಗನ ನಾವು ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ಒಂದು ಡಬಲ್ ಕ್ರೋಶಕ್ಕೆ ನಾನು ಬೀಡನ್ನ ಹಾಕ್ಕೊಂಡಿಲ್ಲ, ನಿಮಗೆ ಬೇಕಂತಂದ್ರೆ ಹಾಕ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶನ ಹಾಕ್ಕೊಂಡಿಲ್ಲ. ಸೊ ಹಿಂಗೆ ನಾನು ಡಬಲ್ ಕ್ರೋಶನ ಮಾಡ್ಕೊಂಡೇನಿ. ಸೊ ಮಾಮೂಲಿ ನೋಡಿರಿ ಹಿಂಗೆ ನಾನು ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ನಾನು ಇಲ್ಲಿಗೂ ನಾನು 3 ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. 3 ಚೈನ್ ಸ್ಟಿಚ್ ಹಾಕ್ಕೊಂಡು 3 ಡಬಲ್ ಕ್ರೋಶನ ಹಾಕ್ಕೊಳಕತ್ತೀನಿ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತಂದ್ರೆ, ಈ ಒಂದು ಸೆಕೆಂಡ್ ಸ್ಟೆಪ್ ಏನೈತಲ್ಲ, ಆ ಸ್ಟೆಪ್ಪಿಗೆ ನಾನು ಬೀಡನ್ನ ಹಾಕೋತಿಲ್ಲ. ಸೊ ಸ್ಟೆಪ್ 1ಗೆ ಬೀಡ್ ಹಾಕ್ಕೊಂಡೀನಿ, ಸ್ಟೆಪ್ 2ಗೆ ನಾನು ಬೀಡನ್ನ ಹಾಕ್ಕೊಂಡಿಲ್ಲ. ಸೊ ಸೇಮ್ ಈಗ ಎಲ್ಲೆಲ್ಲಿ ಗ್ಯಾಪ್ ಐತಲ್ಲ, 3 ಚೈನ್ ಸ್ಟಿಚ್ ಹಾಕಿ ಗ್ಯಾಪ್ ಬಿಟ್ಟಿದ್ನಲ್ಲ, ಅಲ್ಲಿಗೆ ಫಿಲ್ ಮಾಡ್ಕೋತಾ ಹೋಗೋದು. ಮತ್ತು ಮ್ಯಾಗೋಗುರ ನಾವು 3 ಚೈನ್ ಸ್ಟಿಚ್ನ ಹಾಕೋಬೇಕು. 3 ಚೈನ್ ಸ್ಟಿಚ್ ಹಾಕಿ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. 3 ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಸ್ಟೆಪ್ 1ಆಗ ವಿತ್ ಬೀಡಿಂದ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ, ಸ್ಟೆಪ್ 2 ವಿತೌಟ್ ಬೀಡಿಂದ ಡಬಲ್ ಕ್ರೋಶ ಮಾಡ್ಕೋಬೇಕು. ಹಿಂಗೆ ನಾವು ಸ್ಟೆಪ್ 2ನ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಬ್ರೈಡಲ್ ಡಿಸೈನ್ಗಳದ್ದು ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಕಮೆಂಟ್ ಮಾಡಿರಿ ಈ ಒಂದು ಡಿಸೈನ್ ಹೆಂಗೆ ಅನ್ನಿಸ್ತು ಅಂತಂದು. ಮತ್ತು ನಿಮ್ಗೆ ಯಾವುದಾದ್ರೂ ಡಿಸೈನ್ ಹಾಕಬೇಕಪ್ಪ ಅಂತಂದ್ರೆ ನಂದು ಇನ್ಸ್ಟಾಗ್ರಾಮ್ ID ಐತಿ. ಸೊ ನಾನು ಕಮ್ಯುನಿಟಿ ಪೋಸ್ಟ್ ಮಾಡೀನಿ. ಸೊ ಅದ್ರಾಗ ಹೋಗಿ ನೀವು ಫೋಟೋ ಕಳಿಸಿದ್ರಪ್ಪ ಅಂತಂದ್ರೆ ನಾನು ಅಪ್ಲೋಡ್ನ ಮಾಡ್ತೀನಿ. ನೆಕ್ಸ್ಟ್ ಅದ ವೀಡಿಯೋಸ್ಗಳನ್ನ ನಾನು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋತಾ ಹೋಗ್ತೀನಿ. ಸೊ ಹಿಂಗೆ ನಾನು ಮಾಡ್ಕೋತಾ ಹೋಗ್ಬೇಕು. ಸ್ಟೆಪ್ 2ಗೂ ಸೇಮ್ ಇದೇ ರೀತಿ ಎಲ್ಲೆಲ್ಲಿ ಗ್ಯಾಪ್ ಇತ್ತಲ್ಲ ಅಲ್ಲಿ ಫಿಲ್ ಮಾಡ್ಕೊಂಡು ಹೋಗೀನಿ. ಸೊ ಈಗ ನಾನು ಸ್ಟೆಪ್ 3 ಹೆಂಗೆ ಹಾಕೋದು ಅಂತಂದು ನೋಡೋಣ. ಸೀರೆ ಫುಲ್ಲು ಹಾಕೋತಾ ಹೋಗ್ಬೇಕು. ಸೇಮು 3 ಡಬಲ್ ಕ್ರೋಶ 3 ಚೈನ್, 3 ಡಬಲ್ ಕ್ರೋಶ 3 ಚೈನ್. ಸೊ ಈಗ ನಾನು ಸ್ಟೆಪ್ 3 ಹಾಕಕತ್ತೀನಿ. ಸೊ ಸೇಮ್ ಸ್ಟೆಪ್ 2 ನಾನು ಎಲ್ಲಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ಲಾಕ್ ಮಾಡಕತ್ತೀನಿ. ಮತ್ತು ಇನ್ನೂ ಒಂದು ಏನಂದ್ರೆ, ಕೆಲವರು ನಾಟ್ ಹಾಕ್ಲಾರ್ದ ದಾರನ ಮ್ಯಾಕ್ ತಂದು ಗಂಟು ಹಾಕೋತಾರೆ, ಎಕ್ಸ್ಟ್ರಾ ಥ್ರೆಡ್ನ ಗಮ್ ಹಾಕಿ ಅಂಟಿಸ್ಕೋತಾರೆ. ಸೊ ನಾನು ಹಂಗೇನು ಮಾಡ್ತಿಲ್ಲ, ಡೈರೆಕ್ಟಾಗಿ ಮಾಡಕತ್ತೀನಿ. ಸೊ ಸೇಮ್ 2 ಚೈನ್ ಸ್ಟಿಚ್ ಹಾಕೋರಿ, ಡಬಲ್ ಕ್ರೋಶನ ಮಾಡ್ಕೊರಿ. ಆದರೆ ಸ್ಟೆಪ್ 3 ಏನೈತಲ್ಲ ಅದಕ್ಕೆ ನಾವು ವಿತ್ ಬೀಡಿಂದ, ಸೊ ಸ್ಟೆಪ್ 1 ಏನು ಹಾಕಿದ್ವಲ್ಲ ಸೇಮ್ ಅದನ್ನು ರಿಪೀಟ್ ಮಾಡಬೇಕು. ಸ್ಟೆಪ್ 3ಗೆ ನಾನು ವಿತ್ ಬೀಡಿಂದ ಡಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ. 3 ಡಬಲ್ ಕ್ರೋಶ ವಿತ್ ಬೀಡಿಂದ ಹಿಂಗೆ ನಾವು ಹಾಕೋತಾ ಹೋಗ್ಬೇಕು. ಸೊ ಇದು ಸ್ಟೆಪ್ 2 ಆಯಿತು. ಸ್ಟೆಪ್ 2ಅಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇತ್ತಲ್ಲ ಅಲ್ಲಲ್ಲಿಗೆ ನಾವು ಸ್ಟೆಪ್ 3 ಫಿಲ್ ಮಾಡ್ಕೋತಾ ಹೋಗ್ಬೇಕು. ಸೇಮ್ ಬೇಸ್ ಹೆಂಗೆ ಹಾಕ್ಕೊಂಡ್ವಿ ಮತ್ತು ಸ್ಟೆಪ್ 2 ಹೆಂಗೆ ಹಾಕ್ಕೊಂಡ್ವಿ, ಇದು ಕೂಡ ಸೇಮ್ ಹಂಗೆ ಹಾಕೋತಾ ಹೋಗ್ಬೇಕು.
ಸೊ ಫಸ್ಟ್ ಒಂದು ಡಬಲ್ ಕ್ರೋಶ ಮಾಮೂಲಿಯಾಗಿ ಹಾಕ್ಕೊಂಡು ಎರಡನೇ ಡಬಲ್ ಕ್ರೋಶ ಫಸ್ಟ್ ಬೀಡನ್ನ ಎಳ್ಕೊಂಡು ಅದಾದ್ಮ್ಯಾಗ ನೀಡಲ್ ಮ್ಯಾಗ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅಂದ್ರೆ ಬೀಡ್ ಏನಾದರೂ ಹಿಂದೆ ಹೋಯ್ತಂದ್ರೆ ಕೈಯಾಗ ಅಡ್ಜಸ್ಟ್ ಮಾಡಿಕೊಂಡ್ರೆ ಕೈಯಾಗ ಎಳೆದ್ವಪ್ಪ ಅಂತಂದ್ರೆ ಬೀಡ್ ಮುಂದೆ ಬರ್ತೈತಿ. ಸೊ ಹಿಂಗೆ ನಾವು ಡಬಲ್ ಕ್ರೋಶನ ಮಾಡ್ಕೋತಾ ಹೋಗ್ಬೇಕು. ಸೊ ಇದೇ ರೀತಿ ಥರ್ಡ್ ಸ್ಟೆಪ್ಪಿಗೂ ನಾವು ಮಾಡ್ಕೋತಾ ಹೋಗ್ಬೇಕು ಸೀರೆ ಫುಲ್ಲು. ಅಂದರೆ ಇನ್ನೂ ಒಂದೇನಂದ್ರೆ ಇದು ಫಾಸ್ಟಾಗಿ ನೀವು ಹಾಕೋತಾ ಹೋಗ್ಬೋದು ಹಿಂಗೆ. ಸೊ ಹಿಂಗೆ ಹಾಕಿದ್ದಾದ್ಮ್ಯಾಗ ನಾನು ಸ್ಟೆಪ್ 4 ಅಂದ್ರೆ ಆರ್ಚ್ ಹಾಕಕ್ಕೆ ನಾವು ಬೇಸ್ನ ಹಾಕ್ಕೋಬೇಕು. ಸೊ ಬೇಸ್ನ ಹಾಕ್ಕೊಳ್ಳೋಣ ಫಸ್ಟ್. ಸೊ ಹಿಂಗೇನ ಹಾಕೋತಾ ಹೋಗಿ ನಾವು ಮಾಮೂಲಿ ಸೀರೆ ಫುಲ್ಲು ಇದೇ ಪ್ರೋಸೆಸ್ ಮಾಡ್ಕೋಬೇಕು. ಬೇಕಂತಂದ್ರೆ ನೀವು 2 ಸ್ಟೆಪ್ಗೆ ಸಾಕು ಮಾಡ್ಬೋದು, ಅಥವಾ ಫಸ್ಟ್ ಸ್ಟೆಪ್ ಹಾಕ್ಕೊಂಡು ಆರ್ಚಿಂದ ಬೇಸ್ ಹಾಕ್ಕೊಂಡು ಹಾಕ್ಕೋಬೋದು. ಇಲ್ಲಿ ನಾನು ಅಂದ್ರೆ ಕಸ್ಟಮರ್ ಫೋಟೋ ಸೆಂಡ್ ಮಾಡಿದರು ಹಿಂಗೆ ಹಾಕ್ರಿ ಅಂತಂದು. ಸೊ ಹಾಗಾಗಿ ಅವ್ರು ಕೇಳಿದಂಗೆ ನಾನು ಹಾಕಕತ್ತೀನಿ. ನಿಮಗೆ ಬೇಕಂದ್ರೆ ಫಸ್ಟ್ ಸ್ಟೆಪ್ಪಿಗೆ ಹಾಕ್ಕೋಬೋದು, ಇಲ್ಲ ಸೆಕೆಂಡ್ ಸ್ಟೆಪ್ಪಿಗೂ ಹಾಕ್ಕೋಬೋದು, ಇಲ್ಲ ಇವಾಗ ನಾನು ಹೆಂಗೆ ಹಾಕಕತ್ತೀನಲ್ಲ ಥರ್ಡ್ ಸ್ಟೆಪ್ಪು ಹಂಗೂ ನೀವು ಹಾಕ್ಕೋಬೋದು. ಸೊ ಹಿಂಗೆ ನಾನು ಥರ್ಡ್ ಸ್ಟೆಪ್ಪಿಗೆ ಆರ್ಚ್ ಬೇಸ್ನ ಹಾಕ್ಕೋತೀನಿ ಈಗ. ಹಿಂಗೆ ಹಾಕ್ಕೊಳ್ತೀನಿ. ಅಂದ್ರೆ ಇದನ್ನು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಫಾಸ್ಟಾಗಿ. ಸೊ ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಬೇಸಿಕ್ ಸ್ಟಿಚ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿರಿ. ಸೊ ಹಿಂಗೆ ನಾನು 3 ಸ್ಟೆಪ್ನ ಹಾಕ್ಕೊಂಡನಿ. ವಿತ್ ಬೀಡ್ ಫಸ್ಟ್, ವಿತೌಟ್ ಬೀಡ್ ಸೆಕೆಂಡ್, ಮತ್ತು ವಿತ್ ಬೀಡ್ 1 ಥರ್ಡ್. ಸೊ ಹಿಂಗೆ ನಾನು ಸೀರೆ ಫುಲ್ಲು ಹಾಕ್ಕೊಂಡನಿ. ಸೊ ಬನ್ನಿರಿ ಈಗ ನಾನು ಆರ್ಚಿನ ಬೇಸ್ ಹಾಕ್ಕೋತೀನಿ. ಸೊ ಮಾಮೂಲಿಯಾಗಿ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಫಸ್ಟು ಹಿಂಗೆ ಏನು ಡಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಮೇಲ್ಗಡೆ ಸ್ಟಿಚ್ ಏನೈತಲ್ಲ ಅದ್ರಾಗ ಹೋಲಾಗ ನಾನು ಲಾಕ್ ಮಾಡ್ಕೋತೀನಿ ಹಿಂಗೆ. ಅಂದ್ರೆ ಲಾಕ್ ಸ್ಟಿಚ್ನ ಹಾಕೋತೀನಿ. ಸೊ ಅದಾದ್ಮ್ಯಾಗ ಪಕ್ಕದಾಗ ಇನ್ನೊಂದು ಲಾಕ್ ಸ್ಟಿಚ್ನ ಮಾಡಿಕೊಂಡು ನಾನಿಲ್ಲಿ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಫಸ್ಟ್ 3 ಚೈನ್ ಸ್ಟಿಚ್ ಏನೈತಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಸೊ 3 ಚೈನ್ ಸ್ಟಿಚ್ಚಿಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಮತ್ತು ನಾನು 3 ಚೈನ್ ಸ್ಟಿಚ್ನ ಹಾಕೋತೀನಿ. 4 ಚೈನ್ ಸ್ಟಿಚ್ನ ಹಾಕೋತೀನಿ. 4 ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದಾದ್ಮ್ಯಾಗ ಮತ್ತು ನೆಕ್ಸ್ಟ್ ಇದೇನೈತೆ ಗ್ಯಾಪು 3 ಚೈನ್ ಸ್ಟಿಚ್ಚಿಂದು ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಹಿಂಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನೋಡಿರಿ ಇಲ್ಲಿಂದ ಇಲ್ಲಿಗೆ ನಾನು 4 ಚೈನ್ ಸ್ಟಿಚ್ ಮತ್ತು ನೆಕ್ಸ್ಟ್ ಗ್ಯಾಪಿಗೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದಾದ್ಮ್ಯಾಗ ಇಲ್ಲಿ ನಾನು 6 ಚೈನ್ ಸ್ಟಿಚ್ನ ಹಾಕೋತೀನಿ. 6 ಚೈನ್ ಸ್ಟಿಚ್ಚು ಅದ್ರ ಪಕ್ಕದಕ್ಕನ್ನು ನಾನು ಲಾಕ್ ಮಾಡ್ಕೋತೀನಿ. ಹಿಂಗೆ ಯು ಶೇಪ್ ಬರಬೇಕು. ಸೊ ಅದಾದ್ಮ್ಯಾಗ ಸೇಮ್ ಮತ್ತು 4 ಚೈನ್ ಸ್ಟಿಚ್ ನೆಕ್ಸ್ಟ್ ಒಂತಿಗೆ. ಸೊ ಈಗ ನಾನು ಮತ್ತೆ 4 ಚೈನ್ ಸ್ಟಿಚ್ ಹಾಕ್ಕೊಂಡು 4 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದು ಆದ್ಮ್ಯಾಗ ಅದ್ರ ನೆಕ್ಸ್ಟ್ ಸ್ಟಾರ್ಟಿಂಗ್ ಮಾತ್ರ 2 ಸತಿ ನಾನು 4 ಚೈನ್ ಸ್ಟಿಚ್ನ ಲಾಕ್ ಮಾಡಿ ಅದಾದ್ಮ್ಯಾಗ 6 ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಇದ್ರಕ್ಕೆ ಲಾಕ್ ಮಾಡಿದ್ನಿ. ಆ 6 ಚೈನ್ ಸ್ಟಿಚ್ ಆದ್ಮ್ಯಾಗ 3 ಸತಿ ನಾವು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಸತಿ ಮಾಡಬೇಕು. ಅದಾದ್ಮ್ಯಾಗ 6 ಚೈನ್ ಸ್ಟಿಚ್ ಆದ್ಮ್ಯಾಗ 3 ಸತಿ 4 ಚೈನ್ ಸ್ಟಿಚ್ನ ನಾವು ಲಾಕ್ ಮಾಡಬೇಕು. 3 ಸತಿ 4 ಚೈನ್ ಸ್ಟಿಚ್ನ ಹಾಕಿದ್ದು ಆದ್ಮ್ಯಾಗ ಮತ್ತು 6 ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಸೊ ಹಿಂಗೆ ನಾವು ಹಾಕ್ಕೋಬೇಕು. ಬೇಸ್ ಇನ್ನೂ ಒಂದು ಸತಿ ಹೇಳ್ತೀನಿ ನೋಡಿರಿ. ಸ್ಟಾರ್ಟಿಂಗು 4 ಚೈನ್ ಸ್ಟಿಚ್ ಹಾಕ್ಕೊಂಡ್ವಿ, ಲಾಕ್ ಮಾಡಿದ್ವಿ. ಅದಾದ್ಮ್ಯಾಗ 2ನೇ ಸತಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡಿದ್ವಿ.
ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು 6 ಚೈನ್ ಸ್ಟಿಚ್ನ ಹಾಕಿ ಲಾಕ್ ಮಾಡ್ಕೊಂಡೀನಿ. 6 ಆದ್ಮ್ಯಾಗ 5 ಚೈನ್ ಸ್ಟಿಚ್ನ 4 ಚೈನ್ ಸ್ಟಿಚ್ನ 3 ಟೈಮ್ ಹಾಕಿ ಲಾಕ್ ಮಾಡೀನಿ. ಸೊ ಇಲ್ಲಿ ತೋರ್ಸಕತ್ತೀನಿ ನೋಡಿರಿ, 4 ಇದೇನೈತಲ್ಲ ಇದು 6 ಚೈನ್ ಸ್ಟಿಚ್, ಮತ್ತಿದು 4 ಚೈನ್ ಸ್ಟಿಚ್, ಮತ್ತಿದು 4 ಚೈನ್ ಸ್ಟಿಚ್, ಇದು 4 ಚೈನ್ ಸ್ಟಿಚ್, ಇದು 6 ಚೈನ್ ಸ್ಟಿಚ್. 4 3 ಟೈಮ್ 4. ಸೊ ಹಿಂಗಪ್ಪ ಅಂತಂದ್ರೆ 4 6 4 6 ಮತ್ತು 4 ಮತ್ತು 6. ಸೊ ಹಿಂಗೆ ನಾನು ಲಾಕ್ನ ಮಾಡ್ಕೋತಾ ಹೋಗ್ತೀನಿ. ಇದು ಬೇಸ್ನ ಹಾಕ್ಕೊಂಡೀನಿ. ಬೇಸ್ ಹಾಕ್ಕೊಂಡಿದ್ದಾದ್ಮ್ಯಾಗ ಈಗ ನಾವು ಆರ್ಚ್ ಮಾಡೋಣ. ಸೇಮ್ ಎಲ್ಲಿಂದ ಅಂದ್ರೆ ಮಾಮೂಲಿಯಾಗಿ ನಾವು ಎಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು 4 ಚೈನ್ ಸ್ಟಿಚ್ನ ಹಾಕ್ಕೋಬೇಕು. 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮ್ಯಾಗನ ನಾವು ಲಾಕ್ನ ಮಾಡ್ಕೊಳ್ಳೋಣ. ಸೊ ಹಿಂಗೆ ಲಾಕ್ನ ಮಾಡ್ಕೊಂಡಿದ್ದಾದ್ಮ್ಯಾಗ ಲಾಕ್ನ ಮಾಡ್ಕೊಂಡಿದ್ದಾದ್ಮ್ಯಾಗ ಈಗ ನಾನು ಮತ್ತೆ 4 ಚೈನ್ ಸ್ಟಿಚ್ ಏನೈತಲ್ಲ ಅದ್ರ ಒಳಗಡೆಯಿಂದ ನಾನು ಲಾಕ್ ಮಾಡ್ಕೋತೀನಿ. ಇದ್ರ ಒಳಗೆ ನೀಡಲ್ ಹಾಕಿ ಅದರೊಳಗಿಂದ ದಾರ ತೊಗೊಂಡು ಬಂದು ಒಂದು ಸತಿ ಲಾಕ್ ಮಾಡಿ ಇಲ್ಲಿಂದ ನಾನು ಡಬಲ್ ಕ್ರೋಶನ ಹಾಕೋತೀನಿ. ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು 6 ಚೈನ್ ಸ್ಟಿಚ್ ಹಾಕಿದ್ನಲ್ಲ ಆ ಒಂದು ಇದರ ಗ್ಯಾಪ್ನಾಗ ನಾನು ಡಬಲ್ ಕ್ರೋಶನ ಮಾಡ್ಕೋತೀನಿ. ಹಿಂಗೆ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು 2ರಾಗ 1 ಮತ್ತು 2ರಾಗ 1 ಅಂತಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 6 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ನಾನಿಲ್ಲಿ 14 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡೀನಿ. 14 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿನಿ. ನಿಮ್ಗೆ ಇನ್ನೂ ಜಾಸ್ತಿ ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು. ನಾನಿಲ್ಲಿ 14 ಡಬಲ್ ಕ್ರೋಶ ಕಂಬಗಳನ್ನ ಹಾಕಿ ಆರ್ಚ್ನ ಮಾಡ್ಕೊಂಡೀನಿ. ಸೊ ಇನ್ನೂ ಒಂದು ಫಸ್ಟ್ ಆರ್ಚ್ನಾಗ ಎಷ್ಟು ಕಂಬಗಳು ಬರ್ತಾವಲ್ಲ ಪ್ರತಿ ಆರ್ಚ್ನಾಗೂ ಅಷ್ಟೇ ಕಂಬಗಳನ್ನ ಬರಬೇಕು. ಒಂದು ಸಣ್ಣದು ಒಂದು ದೊಡ್ಡದು ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ರಾಗ ಎಷ್ಟು ಹಾಕಿರ್ತಾರೋ ಇನ್ನು ಮಿಕ್ಕಿದ ಎಲ್ಲ ಆರ್ಚ್ನಾಗೂ ಅಷ್ಟೇ ಕಂಬಗಳನ್ನ ಹಾಕೋರಿ. ಸೊ ಹಿಂಗೆ ನಾನು 14 ಡಬಲ್ ಕ್ರೋಶದ ಕಂಬಗಳನ್ನ ಮಾಡಿಕೊಂಡು ನಾನು ಲಾಕ್ ಮಾಡ್ಕೋತೀನಿ. ಹಿಂಗೆ ಹಾಕೋಬೇಕು. ಹಿಂಗೆ ಆದ್ಮ್ಯಾಗ ನಾವು 4 ಚೈನ್ ಸ್ಟಿಚ್ 3 ಟೈಮ್ ಏನು ಹಾಕಿದ್ವಲ್ಲ ಅದ್ರಾಗ ಫಸ್ಟ್ನೇದಕ್ಕೆ ನಾನು ಲಾಕ್ ಮಾಡ್ಕೋತೀನಿ. ಸೊ ಕರೆಕ್ಟಾಗಿ 14 ಡಬಲ್ ಕ್ರೋಶದ ಕಂಬಗಳನ್ನ ನಾನು ಹಾಕ್ಕೊಂಡೀನಿ. ಹಿಂಗೆ ನಾವು ಹಾಕ್ಕೊಂಡು ಕಂಬಗಳನ್ನ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಸೊ ಇಲ್ಲಿ ಸ್ಟಾರ್ಟಿಂಗ್ ಏನೈತಲ್ಲ ಇಲ್ಲಿ ಸ್ಟಾರ್ಟಿಂಗ್ ಏನು ಲಾಕ್ ಮಾಡ್ಕೊಂಡಿದ್ವಲ್ಲ ಇಂಥಲ್ಲಿ, ಸೊ ಸೇಮ್ ಹಂಗೆ ಈ ಕಡೆ ಸೈಡ್ಗೂ ನಾವು ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಒಂದೇ ಒಂದು ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಒಂತ್ಗೆ ನಾನು ಲಾಕ್ ಮಾಡ್ಕೋತೀನಿ. ಸೊ ಸೇಮ್ ಮತ್ತು 4 ಚೈನ್ ಸ್ಟಿಚ್ ಹಾಕ್ಕೊಂಡು ಕರೆಕ್ಟಾಗಿ ಲಾಕ್ ಮ್ಯಾಗ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮ್ಯಾಗ ಲಾಕ್ ಮಾಡಿಕೊಂಡು ಮತ್ತು ನಾವು ನೆಕ್ಸ್ಟ್ ಆರ್ಚ್ನ ಹಾಕ್ಕೋಬೇಕು. ಲಾಕ್ ಮ್ಯಾಗ ಲಾಕ್ ಮಾಡಿಕೊಂಡು ಸೊ 4 ಚೈನ್ ಸ್ಟಿಚ್ ಒಳಗಡೆ ಒಂದು ಲಾಕ್ನ ಹಾಕಿ ಡೈರೆಕ್ಟ್ ಅಲ್ಲಿಗೆ ನಾವು ಡಬಲ್ ಕ್ರೋಶನ ಮತ್ತೆ ಮಾಡ್ಕೋಬೇಕು. ಸೊ ಹಿಂಗೆ ನಾವು ಎಲ್ಲ ಆರ್ಚ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಈ ಆರ್ಚ್ನಾಗ ಹಾಕಿವಲ್ಲ ಹಂಗೆ ಎಲ್ಲ ಆರ್ಚ್ಗಳನ್ನೂ ಹಾಕ್ಕೊಳ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಹಿಂಗೆ ನಾವು ಬೀಡನ್ನ ಹಾಕಬೇಕು. ಸೊ ಮಾಮೂಲಿ ಲಾಕ್ ಮಾಡಿಕೊಂಡು 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿ ಈಗ ನಾನು ದಾರಾನ ಮ್ಯಾಗ್ ಮಾಡಿ ಬೀಡನ್ನ ತಗೊಂಡು
ಹಿಂಗೆ ಬೀಡನ್ನ ದಾರದಾಗ ತೊಗೊಂಡಿದ್ದಾದ್ಮೇಲೆ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಸೊ ಇಲ್ಲಿಗೂ ನಾನು ಹಾಕೋದು ಡಬಲ್ ಕ್ರೋಶನ. ಸೊ ಇದ್ರಾಗ ಬರೀ ಡಬಲ್ ಕ್ರೋಶ ಅಷ್ಟೇ ಯೂಸ್ ಮಾಡೀನಿ ನಾನು. ಹಿಂಗೆ ಹಾಕೋತಾ ಹೋಗ್ಬೇಕು. ಸೊ ಹಿಂಗೆ ನಾನು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಮತ್ತು ಬೀಡನ್ನ ಸೇರಿಸ್ಕೋಬೇಕು. ಸೊ ಹಿಂಗೆ ನಾನು ಬೀಡನ್ನ ಸೇರಿಸ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೊ ಭಾಳ ಈಸಿ ಐತಿ. ಏನು ನೋಡಿದ ತಕ್ಷಣ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ತೈತಿ, ಬಟ್ ಎಷ್ಟು ಈಸಿ ಐತಿ. ಬರೀ ಡಬಲ್ ಕ್ರೋಶ ಒಂದೇ ಸ್ಟಿಚ್ನ ಯೂಸ್ ಮಾಡಿಕೊಂಡು ಇಷ್ಟು ದೊಡ್ಡ ಬ್ರೈಡಲ್ ಡಿಸೈನ್ನ ಹಾಕ್ಬೋದು. ಸೊ ಹಾಗಾಗಿ ನಾನು ಬೇಸಿಕ್ ಸ್ಟಿಚಸ್ಗಳನ್ನ ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿರಿ. ಕಲಿಯುವಂಥ ಆಸಕ್ತಿ ಇದ್ರೆ ಮನೆಯಾಗ ಕೂತ್ಕೊಂಡು ಬೇಸಿಕ್ ಸ್ಟಿಚಸ್ಗಳದ್ದು ಪ್ರಾಕ್ಟೀಸ್ ಮಾಡ್ಕೊರಿ. ಪ್ರಾಕ್ಟೀಸ್ ಮಾಡಿಕೊಡು ಅದಾದ್ಮ್ಯಾಗ ನಿಮ್ಮ ಸೀರೆಗಳಿಗೆ ನೀವು ಹಾಕ್ಕೊಂಡು ಅದಾದ್ಮ್ಯಾಗ ಬೇರೆಯವ್ರ ಸೀರೆಗೂ ಹಾಕ್ರಿ. ಸೊ ಎಷ್ಟು ಈಸಿ ಐತಿ ನೋಡಿರಿ. ಸೊ ಹಿಂಗೆ ಆರ್ಚ್ ಫುಲ್ಲು ನಾವು ಇದೇ ರೀತಿ ಡಬಲ್ ಕ್ರೋಶನ ಹಾಕೋತಾ ನಾವು ಬೀಡನ್ನ ಹಾಕೋತಾ ಡಬಲ್ ಕ್ರೋಶ ಮಾಡ್ಕೋತಾ ಹೋಗಬೇಕು. ಸೊ ಆರ್ಚ್ ಕಂಪ್ಲೀಟ್ ಆದ್ಮ್ಯಾಗ ಹೆಂಗೆ ಕಾಣ್ತೈತಿ ಅಂತಂದು ನಾನು ಆಲ್ರೆಡಿ ಫಸ್ಟ ತೋರಿಸೀನಿ. ಸೊ ಇನ್ನೂ ಒಂದು ಸತಿ ಫುಲ್ಲು ಆರ್ಚ್ಗಳನ್ನ ಕಂಪ್ಲೀಟ್ ಆದ್ಮ್ಯಾಗ ಹೆಂಗೆ ಕಾಣ್ತೈತಿ ಅಂತಂದು ನೋಡೋಣ. ಸೊ ಈ ಒಂದು ಡಿಸೈನು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಇಲ್ಲಿ ನಾನು ಹೆಂಗೆ ಹಾಕಿನಲ್ಲ ಹಿಂಗೆ. ಸೊ ಇದೇ ರೀತಿ ನಾವು ಸೀರೆ ಫುಲ್ಲು ಆರ್ಚ್ಗಳನ್ನ ನಾವು ಕಂಪ್ಲೀಟ್ ಮಾಡ್ಕೋತಾ ಹೋಗ್ಬೇಕು. ಸೊ ಹೆಂಗೆ ಕಾಣ್ತೈತಿ ಅಂತಂದು ನೋಡೋಣ. ಸೊ ಹಿಂಗೆ ನಾವು ಕಾಣ್ತೈತಿ ವಿತೌಟ್ ಬೀಡಿಂದ. ಸೊ ಈಗ ನಾನು ಬೀಡನ್ನ ಕಟ್ಟಿ ಟೋಟಲಾಗಿ ಹೆಂಗೆ ಕಾಣ್ತೈತಿ ಅಂತಂದು ನೋಡೋಣ. ಸೊ ಇದೇ ರೀತಿ ಹೊಸ ಡಿಸೈನ್ಸ್ಗಳು ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಟೋಟಲಾಗಿ ಬೀಡ್ ಕುಚ್ಚು ಕಟ್ಟಿದ್ದಾದ್ಮ್ಯಾಗ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡಕತ್ತೈತಿ ಅಂತಂದು. ಸೊ ನೀವುಗೂ ಟ್ರೈ ಮಾಡಿರಿ ನಿಮ್ಮ ಸೀರೆಗಳಿಗೆ ಹೆಂಗೆ ಬಂತು ಅಂತಂದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಇದೇ ರೀತಿ ಬ್ರೈಡಲ್ ಡಿಸೈನ್ಗಳು ತರ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.